ರಾಜ್ಯದಲ್ಲಿ ಸಿಎಂ ಬದಲಾವಣೆ ಗೊಂದಲ ಬಗೆಹರಿಯುತ್ತೆ ಅಂತ ಸಚಿವ ಸತೀಶ್ ಪ್ರತಿಕ್ರಿಯಿಸಿದ್ದಾರೆ. ನಾನು ಸಿಎಂ ಆಕಾಂಕ್ಷಿಯಲ್ಲ, ಆದರೆ ಸಿಎಂ ಬದಲಾವಣೆ ಬಗ್ಗೆ ಇರುವ ಗೊಂದಲ ಬಗೆಹರಿಯುತ್ತೆ ಅಂತ ಅಥಣಿ ಪಟ್ಟಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ನಟ ಜಯಂ ರವಿ ಮತ್ತು ಅವರ ಪತ್ನಿ ಆರತಿ ರವಿ ನಡುವಿನ ದಾಂಪತ್ಯ ಕಲಹ ಕಾಲಿವುಡ್ನಲ್ಲಿ ಸಂಚಲನ ಮೂಡಿಸಿದೆ. ಕಣ್ಣೀರಿಡುತ್ತಾ ರವಿ ಮೋಹನ್ ಮಾಡಿದ ಆರೋಪಗಳಿಗೆ ಅವರ ಪತ್ನಿ ಆರತಿ ರವಿ ತೀಕ್ಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಮಲಗಿರುವ ಸಿಂಹವನ್ನು ನೀವು ಎಂದಿಗೂ ಎಬ್ಬಿಸಬೇಡಿ. ಅವಳು ತಾಯಿ ಸಿಂಹವಾಗಿದ್ದರೆ ದೇವರೇ ಕೈ ಹಿಡಿಯುತ್ತಾನೆ. ನನ್ನ ಮೌನವನ್ನ ನನ್ನ ದೌರ್ಬಲ್ಯವೆಂದು ತಪ್ಪಾಗಿ ಭಾವಿಸಬೇಡಿ. ಅಗತ್ಯವಿದ್ದರೆ ನನ್ನ ಘನತೆಯನ್ನು ರಕ್ಷಿಸಲು ಸತ್ಯದ ಜೊತೆ ಜಗತ್ತನ್ನೇ ಎದುರಿಸುತ್ತೇನೆ ಅಂತ ಜಯಂ ರವಿ ಆರೋಪಗಳಿಗೆ ಆರತಿ ರವಿ ತಮ್ಮ ಇನ್ಸ್ಟಾಗ್ರಾಂ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ. ಶಿವಣ್ಣನನ್ನು ನೋಡಿ ರಾಜ್ಕುಮಾರ್ ಅವರನ್ನ ನೋಡಿದಂಗಾಯ್ತು ಅಂತ ಅಜನೀಶ್ ಲೋಕನಾಥ್ ಲೈವ್ ಕನ್ಸರ್ಟ್ ನಲ್ಲಿ ಸುದೀಪ್ ಹೊಗಳಿದ್ದಾರೆ. ಬೇಲ್ ಸಿನಿಮಾದ ಮೇಕಿಂಗ್ ಬಗ್ಗೆ ಹೊಗಳಿದ ಕಿಚ್ಚ ಒಂದು ಶಾಟ್ ನಲ್ಲಿ ಶಿವಣ್ಣ ಚೇರ್ ನಲ್ಲಿ ಕೂತಿರ್ತಾರೆ. ಸೇಮ್ ರಾಜ್ಕುಮಾರ್ ನೋಡಿದಂತಾಯ್ತು, ಅಷ್ಟು ಅದ್ಭುತವಾಗಿ ಬೇಲ್ ನಲ್ಲಿ ಕಾಣಿಸ್ತಿದ್ದೀರಿ ಅಂತ ಸುದೀಪ್ ಹೇಳಿದ್ದಾರೆ. ಮಹಾರಾಷ್ಟ್ರದ ವಾಶಿಂ ಜಿಲ್ಲೆಯಲ್ಲಿ ಸತತ 3ನೇ ದಿನವೂ ಡೀಸೆಲ್ ಕೊರತೆ ಹಿನ್ನೆಲೆ ಪೆಟ್ರೋಲ್ ಬಂಕ್ನಲ್ಲಿ ಗಲಾಟೆ ನಡೆದಿದೆ. ಡೀಸೆಲ್ ತುಂಬಿಸಿಕೊಳ್ಳುವ ವಿಚಾರದಲ್ಲಿ 2 ಗುಂಪುಗಳ ನಡುವೆ ಜಗಳ ಆರಂಭವಾಗಿ ಪರಸ್ಪರ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದೆ. ಜನರು ಇಂಧನ ಪಡೆಯಲು ತಂದಿದ್ದ ಕ್ಯಾನ್ಗಳಿಂದಲೇ ಒಬ್ಬರನ್ನೊಬ್ಬರು ಮನಬಂದಂತೆ ಹೊಡೆದಾಡಿಕೊಂಡಿದ್ದಾರೆ. ಈ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ. ನಟ ರಜನಿಕಾಂತ್ ತಮಿಳುನಾಡಿನ ನೂತನ ಸಿಎಂ ವಿಜಯ್ ಅವರನ್ನ ಕೊಂಡಾಡಿದ್ದು, ಇದು ಎಂಜಿಆರ್ ಮತ್ತು ಎನ್ಟಿಆರ್ ಅವರ ಸಾಧನೆಗಿಂತಲೂ ದೊಡ್ಡದು ಅಂತ ಬಣ್ಣಿಸಿದ್ದಾರೆ. ಯಾವುದೇ ಮೈತ್ರಿ ಇಲ್ಲದೆ ಒಂಟಿಯಾಗಿ ಕಣಕ್ಕಿಳಿದ ವಿಜಯ್ ಕೇಂದ್ರದ ಬಲಿಷ್ಠ ಬಿಜೆಪಿ ಹಾಗೂ ತಮಿಳುನಾಡಿನ ಪ್ರಮುಖ ದ್ರಾವಿಡ ಪಕ್ಷಗಳಾದ ಡಿಎಂಕೆ ಮತ್ತು ಎಐಎಡಿಎಂಕೆ ವಿರುದ್ಧ ಏಕಾಂಗಿಯಾಗಿ ಹೋರಾಡಿ ಗೆದ್ದಿದ್ದಾರೆ. ಚುನಾವಣೆ ನಂತರ ನನ್ನ ಬಗ್ಗೆ ವಿರುದ್ಧ ಕೇವಲ ವಿಷಯಗಳು ಹರಿದಾಡ್ತಿದ್ವು. ವಿಜಯ್ಗೂ ನನಗೂ ಪೀಳಿಗೆಗಳ ಅಂತರವಿದೆ. ಅವರು ಸಿಎಂ ಆದರೆ ನನಗ್ಯಾಕೆ ಅಸೂಹೆ ಎಂದು ಹೇಳಿದ್ದಾರೆ. ಫುಟ್ಬಾಲ್ ಆಟವಾಡಿ ಮೈಸೂರು ಜಿಲ್ಲೆ ನಂಜನಗೂಡು ಕ್ಷೇತ್ರದ ಶಾಸಕ ದರ್ಶನ್ ಧ್ರುವನಾರಾಯಣ್ ಕ್ರೀಡಾ ಪ್ರೇಮ ಮೆರೆದಿದ್ದಾರೆ. ರಾಜಕಾರಣದ ಜೊತೆಗೆ ಫಿಟ್ನೆಸ್ ಕಡೆಗೂ ಗಮನ ನೀಡುವ ಶಾಸಕ ದರ್ಶನ್ ನಂಜನಗೂಡು ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಕ್ರೀಡಾಕೂಟ ಉದ್ಘಾಟಿಸಿ ಆಟವಾಡಿದ್ದಾರೆ. ಮೈಸೂರಿನ ಎಚ್ಡಿ ಕೋಟೆ ಹಾಗೂ ಸರಗೂರಿನಲ್ಲಿ ಭಾರೀ ಮಳೆ ಬಂದಿದೆ. ಗಾಳಿ ಸಹಿತ ಮಳೆಗೆ ಮರಗಳು, ವಿದ್ಯುತ್ ಕಂಬಗಳು ಧರಾಶೆಯಾಗಿದೆ. ಇನ್ನು ಬಿರುಗಾಳಿಗೆ ಮನೆಯ ಮೇಲ್ಛಾವಣಿ ಹಾರಿ ಹೋಗಿದೆ. ಶಿವಾನಂದ ನೀಲಣ್ಣನವರ ವಿರುದ್ಧ 4,500 ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆ ಸಿಐಡಿ ಡಿಐಜಿ ಡಾಕ್ಟರ್ ಭೀಮಶಂಕರ ಗುಲ್ಲೇದ್ ಅಖಾಡಕ್ಕೆ ಇಳಿದಿದ್ದಾರೆ. ಬೆಂಗಳೂರಿನಿಂದ ವಿಮಾನದ ಮೂಲಕ ಬೆಳಗಾವಿಗೆ ಬಂದ ಡಿಐಜಿ ಭೀಮಶಂಕರ ಘಟನೆ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿ ಪಡೆದಿದ್ದಾರೆ. ಡೀಸೆಲ್ ದರ ಏರಿಕೆಯಿಂದಾಗಿ ಹೆಚ್ಚಿನ ಹೊರೆ ತಪ್ಪಿಸಲು ಸಾಮಾನ್ಯರು ಇವಿ ವಾಹನ ಖರೀದಿಗೆ ಮುಂದಾಗಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ವರ್ಷ ದಾಖಲೆ ಮಟ್ಟದಲ್ಲಿ ಇವಿ ವಾಹನಗಳ ಖರೀದಿ ಮಾಡುತ್ತಿದ್ದಾರೆ. ಜಸ್ಟ್ 5 ತಿಂಗಳಲ್ಲಿ 24.6% ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡಿದ್ದಾರೆ. ಪೆಟ್ರೋಲ್ ಹಾಗೂ ಡೀಸೆಲ್ ಉಳಿತಾಯಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿರುವ ಬೆನ್ನಲ್ಲೇ ತಮ್ಮ ಜೀವನ ಶೈಲಿ ಬದಲಾವಣೆಗೆ ರಾಜ್ಯದ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ. ಪೆಟ್ರೋಲ್ ಡೀಸೆಲ್ ವಾಹನಗಳಿಗೆ ಗುಡ್ ಬೈ ಹೇಳಿ ವಿದ್ಯುತ್ ಚಾಲಿತ ವಾಹನಗಳಿಗೆ ಶಿಫ್ಟ್ ಆಗಲು ನಿರ್ಧರಿಸಿದ್ದಾರೆ. ಈಗಾಗಲೇ ಮೈಸೂರಿನ ಕೃಷ್ಣರಾಜ ವಿಧಾನಸಭಾ ಶಾಸಕ ಶ್ರೀವತ್ಸ ಎಲೆಕ್ಟ್ರಿಕ್ ವೆಹಿಕಲ್ ಮೊರೆ ಹೋಗಿದ್ದಾರೆ. ಸದ್ಯದಲ್ಲೇ ಎಲ್ಲಾ ನಾಯಕರು ತಮ್ಮ ಓಡಾಟ ಶೈಲಿ ಬದಲಾವಣೆಗೆ ನಿರ್ಧರಿಸಿದ್ದಾರೆ. ಬೆಂಗಳೂರು ಸೇರಿದಂತೆ ನಗರ ಪ್ರದೇಶಗಳನ್ನು ಪ್ರತಿನಿಧಿಸುವ ಶಾಸಕರು ಹಾಗೂ ನಾಯಕರು ದ್ವಿಚಕ್ರ ಎಲೆಕ್ಟ್ರಿಕ್ ವಾಹನಗಳ ಮೊರೆ ಹೋಗೋದಕ್ಕೆ ನಿರ್ಧರಿಸಿದ್ದಾರೆ.